ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ ನಿನಗೆ. ಏನೋ ಮೇಡಮ್ ಜಿ, ಈ ವಿಷಯ ನಿಮ್ಗೆ ಹೇಳು ಅಂತ ಹೇಳಿ ಕಳ್ಸಿದ್ರು. ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಸಲ ಅಡ್ಕಿನ ಕಳ್ಸ್ಕೊಟ್ಟಿಲ್ಲ ಅಂತಂದ್ರೆ ಬಂದಕ್ಕೂ ಕೊಡೋದಂತೆ. ಬೇಕೇ ಬೇಕು ಅಂತ ಹೇಳಿ ಕಳ್ಸಿದ್ದಾರೆ ನೋಡಿ. ಅಪ್ ಕ್ಯಾ ಕರ್ತಾ ಹೈ? ಆತು, ಏನೊಂದು ವ್ಯವಸ್ಥೆ ಮಾಡ್ತೀನಿ. ಸರಿ, ನೀ ಹೊಂಡ. ಸರಿ ಮೇಡಮ್, ಬರ್ತೀನಿ. ಮೇಡಮ್, ಏನಿದು ಹೆಣ್ಮಕ್ಳು ಸಾಮೂಹಿಕ ವಿವಾಹ? ಒಂದು ಅರ್ಥನೇ ಆಗ್ತಾ ಇಲ್ವಲ್ಲ. ಅದೇನೂ ಇಲ್ಲ. ಈ ಊರ್ನಾಗ ಲಗ್ನ ಮಾಡೋಕ್ಕೆ ಗತಿ ಇಲ್ಲದೆ ಇರೋರು ಬಹಳ ಜನ ಇದ್ದಾರೆ. ಅವ್ರಿಗೆಲ್ಲ ರೇಷ್ಮೆ ಸೀರೆ ಕೊಡಿಸ್ತೀನಿ, ನನ್ನ ಕೈಯಾಗ ತಾಳಿ ಕೊಡಿಸ್ತೀನಿ ಅಂಥೇಳಿ ಅವ್ರನ್ನೆಲ್ಲ ಕರೆಸ್ತೀನಿ. ಸುಮಾರು ಒಂದು 50-60 ಹುಡುಗಿಯರು ಬರ್ತಾರ. ಅವ್ರ ಗಂಡು ಹುಡುಗಿಸಿ ಲಗ್ನ ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಬೇರೆ ಕಡೆ ಮಾಡ್ತೀನಿ. ಮನೇಲಿ ಯಾರಾದ್ರೂ ಇದ್ದೀರಾ? ಅವರ ನಮಸ್ಕಾರ ರೀ. ನಮಸ್ತೆ. ಇವರೆಲ್ಲ ಯಾರು? ಇವರಿಂದ ನನ್ಕಿಂತ ದೊಡ್ಡ ಕಥೆನೇ ಐತ್ರಿ. ಅಂದ್ರೆ ನಿಮ್ಮನ್ನ ಕೆಲ್ಸಕ್ಕೆ ಇಟ್ಕೊಂಡ ಹಾಗೆ ಇವ್ರನ್ನು ಕೆಲ್ಸಕ್ಕೆ ಇಟ್ಕೊಳ್ಳೋ ದಂಧೆ ನಡೆಸ್ತಿದಾರಾ? ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಇವ್ರನ್ನೂ ಬಳಸ್ಕೊತಿದ್ದಾಳ? ಇವ್ರನ್ನ ಮಾಲ್ ಸಾಗಾಣಿಕೆಗೆ ಅಂತ ಬಳಸ್ಕೊಂಡಿದ್ದಾಳ. ಆದ್ರ ಇಲ್ಲಿ ನಾವ ಖುದ್ದು ಮಾಲಾಗಿದೀವ್ರಿ. ಏನು? ಭೀಮಾಂಬಿಕಾ ವರ್ಷ ಸಾಮೂಹಿಕ ಮದ್ವೆ ಮಾಡಿಸ್ತಾಳ್ರಿ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ವೇನ್ರಿ? ಗೊತ್ತಿದೆ. ಇನ್ನೊಂದ್ಸಲ ಆ ಥರ ಮದ್ವೆ ಮಾಡಬೇಕು ಅಂದ್ರೆ ಆ ಹುಡುಗನ್ ಕಂಪ್ಲೀಟ್ ಡೀಟೇಲ್ಸ್ ನನಗೆ ಕೊಡ್ಬೇಕು. ಆದ್ರೆ ಅದಕ್ಕೂ ಏನ್ ಸಂಬಂಧ? ಅಲ್ಲಿ ಸಾಮೂಹಿಕ ಮದ್ವೆದಾಗ ಮದ್ವೆ ಆದ ಹೆಣ್ಮಕ್ಳು ಹೋಗೋದು ಗಂಡನ ಮನೆಗಲ್ರಿ. ಮತ್ತೆ ಭೀಮಾಂಬಿಕಾ ಹೇಳೋ ಅಡ್ಡಕ್ರಿ. ಅವಳು ಮದ್ವೆ ತಕ್ಷಣ ನಮ್ಮನ್ ಮಾರ್ಬಿಡ್ತಾಳ್ರಿ. ಏನು ಮಾರ್ತಾಳ? ಏನ್ ಹೇಳ್ತಿದ್ದೀರ ನೀವು? ಹೌದ್ರಿ, ಆ ಕೆಟ್ಟೆಂಗ್ಸ ಆ ಊರ್ನವ್ರ ಮುಂದ ನಮ್ಮನ್ನೆಲ್ಲ ಉದ್ಧಾರ ಮಾಡೋ ಹೆಸರಲ್ಲಿ ಮದುವೆ ಮಾಡ್ತಾರೆ. ಆಮೇಲೆ ನಮ್ಮನ್ನು ಉತ್ತರ ಭಾರತ ಕರ್ಕೊಂಡೋಗಿ ಮಾರ್ಬಿಡ್ತಾಳ. ಓ ಮೈ ಗಾಡ್, ನನಗೆ ನಂಬಕ್ಕೆ ಆಗ್ತಿಲ್ಲ. ಅವಳು ಇಷ್ಟೊಂದು ಚೀಪ್ ಲೆವೆಲ್ಗೆ ಇಳಿತಾಳ? ಅಯ್ಯೋ, ಅದು ಈ ವರ್ಷದ ಕತೆ ಅಲ್ರಿ. ವರ್ಷ ಇದೇ ನಡೀತಾ ಇತ್ರಿ. ಇಲ್ಲಿ ಮದ್ವೆ ಆಗಿ ಹೋಗೋ ಹೆಣ್ಮಕ್ಳು ಗಂಡನ್ನ ಬಯಕೆ ತೀರ್ಸೋರ್ಗು ಅಷ್ಟೇ ಹೆಣ್ತೀರು. ಆಮೇಲೆ ಆ ಮನೆ ಕೆಲಸದವ್ರಾಗಿರ್ತೀವಿ. ಮತ್ತೊಬ್ರು ಕೂಡ ಮಲ್ಗ ಕೇಳಿ ನಮಗ ದಂಧೆ ಮಾಡಿಸ್ತಾರ್ರಿ. ಅನ್ನ ಕೊಡದೆ ನಮ್ಮನ್ನ ವಾರನ್ಗಟ್ಲೆ ಕೂಡಾಕ್ತಾರ್ರಿ. ಏನು? ಅನ್ನ ಕೊಡದೆ ಕೂಡ ಹಾಕ್ತಾಳ? ಹೌದು ರೀ, ಹಸು ತಡ್ಕೊಳಕ್ಕಾಗ್ದೆ ಅವಳೇನು ಹೇಳಿದ್ರು ಮಾಡಕ್ ಒಪ್ಕೋಬೇಕಾಗತ್ರಿ. ಛೇ, ಸ್ವಲ್ಪನೂ ಮನುಷ್ಯತ್ವ ಇಲ್ವಾ ಅವಳಿಗೆ? ನನ್ನನ್ನ ಸಾಯಿಸ್ಬೇಕು ಅಂತ ಬಾಳ ಹುಡುಕುದ್ರಿ. ಹಗ್ಲು ರಾತ್ರಿ ಅಂದೇ ಓಡ್ದೆ, ಬಚ್ಚಿಟ್ಕೊಂಡೆ. ಆಗ ಸಿಕ್ಕಿದ್ದೆ ಇವ್ರಿ. ಓ ಮೈ ಗಾಡ್, ಇದೆಲ್ಲ ನಿಜನಾ? ಯಾಕೆ ಹಿಂಗೆ ಗಾಬರಿ ಆಗ್ತಿ? ಇದೆಲ್ಲ ತಪ್ಪಲ್ವಾ ಮೇಡಮ್? ತಪ್ಪ.
ಹೆಂಗ್ ತಪ್ಪಾಗ್ತದ? ಹೆಣ್ಮಕ್ಳು ಇಲ್ಲಿದ್ದು ಏನ್ ಮಾಡ್ತಾರ? ಅವ್ರ ಅಪ್ಪ ಅಮ್ಮ ಲಕ್ಷಗಟ್ಟಲೆ ಖರ್ಚು ಮಾಡಿ ವರದಕ್ಷಿಣೆ ಅದು ಇದು ಅಂತ ಸಾಲ ಮಾಡಿ ಗಂಡನ ಮನೆಗೆ ಕಳಿಸ್ಕೊಡ್ತಾರ. ಈ ಗಂಡಂದಿರು 4-5 ದಿನ ಅವ್ರ ಆಸೆ ತೀರಿಸ್ಕೊಂಡು ಕೊನೆಗೆ ಕಂಟು ಪೂರ್ತಿ ಕುಡ್ಕೊಂಡು ಬಂದು ಹೊಡಿತಾರೆ, ಬಡಿತಾರೆ. ಆಮೇಲೆ ಹೊಟ್ಟೆಗೆ ಕೂಳ್ ತಂದು ಹಾಕಲ್ಲ. ಕಂಕಳ್ನಾಗ 2 ಮಕ್ಕಳನ್ನ ಕೊಟ್ಟು ಬೇರೆ ಹೆಣ್ಣು ಸವಾಸಕ್ಕೆ ಬೀಳ್ತಾರ. ಪಾಪ ಇವ್ರ ಕೈಲಿ ಕೆಲಸ ಇಲ್ಲ, ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಸಾಕೊಂಡು ಒಪ್ಪತ್ತಾದ್ರೂ ಊಟ ಮಾಡಿಕೊಂಡು ಬಡತನದಲ್ಲಿ ಸಾಯ್ತಾರ. ಇನ್ನವ್ರ ಅಪ್ಪ ಅಮ್ಮ ಆ ಸಾಲ ತೀರ್ಸಕ್ಕಾಗ್ದ ವಿಷ ತಗೊಂಡು ಸಾಯ್ತಾರ. ಅದ್ರ ಬದಲು ನಾನೇ ಖರ್ಚು ಮಾಡಿ ಲಗ್ನ ಮಾಡಿಸಿ ಅದೇ ಜಾಗಕ್ಕೆ ಅವ್ರನ್ನ ಕಳಿಸ್ಕೊಡ್ತೀನ. ಇದರಿಂದ ಬಂದುಕ ನನಗೆ ಕಮ್ಮಿ ರೊಕ್ಕದಾಗ ಸಿಗ್ತದ. ಇದಕ್ಕ ಹೇಳೋದು ಕೊಟ್ಟು ತಗೊಳ್ಳೋದು ಅಂತ. ಸಾಮೂಹಿಕ ವಿವಾಹ ಮಾಡಿಸೋದಕ್ಕ ರಾಯದುರ್ಗದಾಗ ನನಗ ಬಹಳ ದೊಡ್ಡ ಹೆಸರು ಬರ್ತದ. ಆ ಕಡೆ ಲಾಭನೂ ಆಗ್ತೈತಿ. ಆದರೂ ಇದನ್ನು ತಗೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಮೇಡಮ್. ನೀರು ಗಿಳಿದ್ಮೇಲೆ ಈಜಕ್ಕೆ ಕಷ್ಟ ಅಂತ ಹೇಳ್ಬಾರ್ದ. ಈಗ ನೋಡು, ಹೆಣ್ಮಕ್ಳಿಗೆ 30 ವಯಸ್ಸಾದರೂ ಅವ್ರು ಲಗ್ನ ಮಾಡೋದಕ್ಕೆ ಅಪ್ಪ ಅಮ್ಮಂದ್ರ ಕೈಯಲ್ಲಿ ರೊಕ್ಕ ಇರಲ್ಲ. ಸುಮ್ಮನೆ ಈ ಬಡ ಹೆಣ್ಮಕ್ಳು ಇಲ್ಲಿದ್ದು ಏನು ಮಾಡ್ತಾರ? ಅದ್ರ ಬದಲು ನನಗಾದರೂ ಉಪಯೋಗಕ್ಕೆ ಬರಲಿ. ಈಗ ಮೀನು ಹಿಡಿಯೋದಕ್ಕೆ ಗಾಳಕ್ಕೆ ಎರೆಹುಳ ಕೊಡ್ತೀಯೋ ಇಲ್ವೋ? ಹೌದು. ಅದನ್ನ ಪಾಪ ಅಂತ ಹೇಳಕ್ಕಾಗತ್ತಾ? ಮೀನು ಎರೆಹುಳನ್ನ ನೋಡಿ ಆಸೆ ಪಡ್ತೈತಿ. ಆ ಮೀನನ್ನ ಹಿಡಿದು ನಾನ್ ತಿಂತೀನಿ. ಮೀನನ್ನು ಹಿಡಿಯೋದಕ್ಕೆ ನಾನ್ ಬಳಸಿರೋ ಎರೆಹುಳು ಈ ಹೆಣ್ಮಕ್ಳು. ಅವ್ರನ್ನ ನಾನು ಹಿಂಗೆ ಬಲಿ ಕೊಟ್ರೆ ತಾನು ಇಂಥ ದೊಡ್ಡ ಸಾಮ್ರಾಜ್ಯ ಕಟ್ಟಕ್ಕಾಗೋದು. ಇದೇ ವ್ಯಾಪಾರದ ಗುಟ್ಟು, ತಿಳ್ಕೊ. ಕೊರತೆ ಇರೋವ್ರಿಗೆ ಅವ್ರಿಗೆ ಬೇಕಾಗಿರೋದನ್ನ ಕೊಟ್ಟು ನಾವು ಲಾಭ ಮಾಡ್ಕೋಬೇಕು. ನಿಮ್ಮ ನೆಟ್ವರ್ಕ್ ಇಷ್ಟೊಂದೆಲ್ಲ ಇದೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇದೇ ವ್ಯಾಪಾರದ ಗುಟ್ಟು. ಇನ್ನು ನೀನು ತಿಳ್ಕೊಬೇಕಾಗಿರೋದು ಸಾನೇ ಐತಿ.